ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ನಾನು ನಿಮಗೋಸ್ಕರ ವೆಜ್ ಮೊಮೋಸ್ ರೆಸಿಪಿನ ತಂದಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ರೋಡ್ ಸೈಡಲ್ಲಿ ಸಿಗುವಂತಹ ಮೊಮೋಸ್ ರೀತಿಯೇ ಇರುತ್ತೆ, ಅದೇ ರುಚಿನೇ ಬರುತ್ತೆ. ಸೊ ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ? ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಏಕೆಂದರೆ ನಾನು ಯಾವುದೇ ಥರ ವೀಡಿಯೋಸ್ನ ಮಾಡಿದ್ರೂ ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ನಾನಿವತ್ತು 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ಸಹ ತೊಗೊಳ್ಬೋದು. ನಾನಿಲ್ಲಿ 1.5 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಉಪ್ಪು ಮತ್ತು ಮೈದಾ ಹಿಟ್ಟು ಒಳ್ಳೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಒಂದೊಂದೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಹೋಗೋಣ. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ಸಾಫ್ಟು ಬೇಡ. ನಾವು ಚಪಾತಿ ಹಿಟ್ಟಿಗೆ ಯಾವ ಥರ ಕಲಸಿಟ್ಕೋತೀವಿ ನೋಡಿ, ಅದೇ ಥರನೇ ಕಲಸಿಟ್ಕೊಳ್ಳಿ. ಇದನ್ನು ನೀವು ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಟ್ರೀಟ್ ಸೈಡಲ್ಲಿ ಮಾಡೋ ಥರ ಮಾಡ್ತಿರೋದ್ರಿಂದ ಮೈದಾ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಎಲ್ಲ ಆದಮೇಲೆ ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೊಂಡು ಇದನ್ನು ಒಂದು ಅರ್ಧ ಗಂಟೆನಾದರೂ ಬಿಡಬೇಕು. ಚೆನ್ನಾಗಿ ಇದು ನೆನೆಬೇಕು. ನೆನೆದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮೊಮೋಸು. ಲಟ್ಟಿಸೋಕ್ಕೆಲ್ಲ ಈಸಿಯಾಗಿರುತ್ತೆ. ಹಾಗೆ ಈ ಥರ ಒಂದು ಪ್ಲೇಟ್ನ ಕವರ್ ಮಾಡಿ ಒಂದು ಸೈಡಲ್ಲಿ ಅರ್ಧ ಗಂಟೆ ಆಗುವಷ್ಟು ಇಟ್ಕೊಳ್ಳಿ. ಅಷ್ಟರಲ್ಲಿ ನಾವಿಲ್ಲಿ ಸ್ಟಫಿಂಗಿಗೆ ರೆಡಿ ಮಾಡ್ಕೊಬಿಡೋಣ. ಸ್ಟಫಿಂಗಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಎಲೆಕೋಸನ್ನ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಕ್ಯಾಪ್ಸಿಕಮ್, ಹಾಗೆ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ, ಒಂದು 4ರಿಂದ 5 ಬೆಳ್ಳುಳ್ಳಿ ಇದನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನೂ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಫ್ರೈ ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಇದನ್ನು ತುಪ್ಪ ಅಥವಾ ಬೆಣ್ಣೆ ಹಾಕಿ ಉರಿಯೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ, ಅದು ತಿನ್ನುವಾಗ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವಿಲ್ಲಿ ಎಲ್ಲ ತರಕಾರಿನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಏಕೆಂದರೆ ಮೊಮೋಸ್ ಮಾಡುವಾಗ ಅದು ತಿನ್ನೋವಾಗ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ನಮಗೆ ದಪ್ಪ ದಪ್ಪಾಗಿ ಹೆಚ್ಚಿಬಿಟ್ರೆ ಮೊಮೋಸ್ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಎಲ್ಲ ತರಕಾರಿನೂ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈಗ ನಾವೇನೆಲ್ಲ ಹೆಚ್ಚಿಟ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ತರಕಾರಿನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಜಾಸ್ತಿ ಕುಕ್ ಆಗೋದೇನು ಬೇಡ, ಫ್ರೈ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ತರಕಾರಿಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವ. ಸೊ ಹಾಗಾಗಿ ಹಸಿ ಸ್ಮೆಲ್ ಹೋದರೆ ಸಾಕಾಗುತ್ತೆ ನಮಗೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲೂ ನೀರಿನ ಅಂಶ ಇರುತ್ತೆ. ನೀರು ಬಿಟ್ಕೊಂಡ್ರೆ ಮೊಮೋಸ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ನೀರು ಬಿಡೋದಿಲ್ಲ. ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸು, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ವೆನಿಗರ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಅಂದರೆ ಕಾಳು ಮೆಣಸಿನ ಪುಡಿ. ನಾನಿಲ್ಲಿ ಫ್ರೆಶ್ಶಾಗಿ ಕಾಳು ಮೆಣಸನ್ನ ಹುರಿದ್ಕೊಂಡು ಪೌಡರ್ನ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಟೇಸ್ಟನ್ನ ನೋಡ್ಕೊಳ್ಳಿ. ಟೇಸ್ಟ್ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಈಗ ನಮ್ಮ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಇಲ್ಲಿ ಕೆಂಪು ಚಟ್ನಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ಳೋಣ. ಕೆಂಪು ಚಟ್ನಿ ಮಾಡೋದಕ್ಕೆ ನೀರನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಬೇಡಿಗೆ ಮೆಣಸಿನ್ಕಾಯಿ, ಒಂದು 3 ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು 3 ಟೊಮೆಟೊನ ಹಾಕ್ಕೊಬೇಕು. ನಾನಿಲ್ಲಿ 3 ಟೊಮೆಟೊನ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಮೇಲ್ಗಡೆ ಸಿಪ್ಪೆ ಬಿಡೋವರೆಗೂ ಟೊಮೆಟೊನ ಬೇಯಿಸ್ಕೋಬೇಕಾಗುತ್ತೆ. ಸೊ ನೋಡಿ, ಈ ಥರ ಹಾಕ್ಕೊಂಡು ಏನಿಲ್ಲ ಅಂದರೂ ಒಂದು 3-4 ಮಿನಿಟ್ಸ್ ಆದರೆ ಸಾಕಾಗಿಬಿಡುತ್ತೆ. ಒಂದು ಮೀಡಿಯಮ್ ಫ್ಲೇಮ್ನೆಲ್ಲ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅಷ್ಟರೊಳಗಡೆ ನಮ್ಮ ಸ್ಟಫಿಂಗಿನೆಲ್ಲ ಸ್ವಲ್ಪ ಹಾರೋದಕ್ಕೆ ಅಂತ ಇಡಬೇಕು. ಏಕೆಂದರೆ ಬಿಸಿ ಇರೋವಾಗಲೇ ಮೋಮೋಸ್ ಜೊತೆಗೆ ಇದನ್ನು ಹಾಕೋದಕ್ಕಾಗೋದಿಲ್ಲ. ಹಾಗಾಗಿ ಸ್ಟಫಿಂಗ್ನ ಸ್ವಲ್ಪ ಹಾರೋದಕ್ಕೆ ಇಟ್ಕೊಬಿಡೋಣ. ಅಷ್ಟರೊಳಗಡೆ ಈ ಟೊಮೆಟೊ ಎಲ್ಲ ನೋಡಿ ಸಿಪ್ಪೆ ಬಿಡೋ ಥರ ಬೆಂದ್ಕೊಂಡಿದೆ. ಇಷ್ಟು ಬೆಂದರೆ ಸಾಕಾಗಿಬಿಡುತ್ತೆ ನಮಗೆ ಕೆಂಪು ಚಟ್ನಿಗೆ. ಟೊಮೆಟೊ ಮೆಣಸಿನ್ಕಾಯಿ ರೆಡಿಯಾಗಿದೆ. ಸೊ ಇದನ್ನು ಹಾರೋದಕ್ಕೆ ಅಂತ ಇಡಬೇಕು. ಇದೆಲ್ಲ ತಣ್ಣಗಾದ್ಮೇಲೆ ಇವಾಗ ನೋಡಿ ಈ ಸಿಪ್ಪೆನೆಲ್ಲ ತೆಕ್ಕೊಂಡ್ಬಿಡೋಣ. ಸಿಪ್ಪೆನೆಲ್ಲ ತೆಗೆದು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ. ಹಾಗೆ ಹಾಕ್ಕೊಂಡ್ರೆ ಚಟ್ನಿ ತಿನ್ನೋವಾಗ ಬಾಯಿಗೆಲ್ಲ ಈ ಥರ ಸಿಪ್ಪೆ ತರ್ತರಿಯಾಗಿ ಸಿಗ್ತಿರುತ್ತೆ. ಹಾಗಾಗಿ ಸಿಪ್ಪೆನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ.
ಈ ಮಿಕ್ಸಿ ಜಾರ್ಗೆ ನಾವೇನೇನು ಬೇಯಿಸ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು 4 ಇಸ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 1 ಇಂಚ್ ಆಗುವಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಹಾಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೋಬೇಕಾಗುತ್ತೆ, ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ಈ ಥರ ಆದರೆ ಸಾಕಾಗುತ್ತೆ. ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 4-5 ಎಸ್ಲು ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ನಾನೇನು ರುಬ್ಕೊಂಡು ಬಂದಿದ್ದೀನಲ್ವ ಕೆಂಪು ಚಟ್ನಿಗೆ ಅದನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ನಾನು ಇದನ್ನು ಕುಕ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನಾನು ಹುಳಿ, ಉಪ್ಪು, ಖಾರ, ಸ್ವೀಟು ಎಲ್ಲ ಸಿಗುತ್ತೆ ಇದರಲ್ಲಿ. ಸೊ ತಿನ್ನುವಾಗ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ. ಈಗ ನಾವು ಏನು ರೆಡಿ ಮಾಡ್ಕೊಂಡಿದ್ವಿ ಹಿಟ್ಟು ಅದು ರೆಡಿಯಾಗಿದೆ ನೋಡಿ, ತುಂಬ ಸಾಫ್ಟಾಗಿದೆ. ನಾನು ಏನಿಲ್ಲ ಅಂದರೂ ಒಂದು 3/4 ಗಂಟೆಯಷ್ಟು ಬಿಟ್ಟಿದ್ದೆ, ನೀವೊಂದು ಅರ್ಧ ಗಂಟೆ ಬಿಟ್ಟರು ಸಾಕು. ಈಗ ನಾನಿಲ್ಲಿ ಸಣ್ಣದಾಗಿ ಉಂಡೆಗಳನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ, ಏಕೆ ನಾವು ಪೂರಿಗಳನ್ನೆಲ್ಲ ಮಾಡ್ಕೊತೀವಲ್ಲ ಅಷ್ಟು ಸೈಜ್ಗಾದರೆ ಸಾಕಾಗಿಬಿಡುತ್ತೆ. ನಾನು ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಇದನ್ನು ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಬೇಕು. ನೋಡಿರ್ತೀರಾ ಸ್ಟ್ರೀಟ್ ಸೈಡಲ್ಲೆಲ್ಲ ಈ ಥರ ತೆಳ್ಳಗೆ ಲಟ್ಟಿಸ್ಕೊಂಡು ಅದು ಒಳಗಡೆ ಸ್ಟಫಿಂಗು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾವಿಲ್ಲಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡು ಇದಕ್ಕೆ ಸ್ಟಫ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಲಟ್ಟಿಸ್ಕೊಳ್ಳೋ ಅಷ್ಟು ಹೊತ್ತಿಗೆ ಕುಕ್ಕರ್ನಲ್ಲಿ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಅಂತ ಹೇಳಿ. ನಾನಿಲ್ಲಿ ಸ್ಟಫಿಂಗ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸ್ಟಫಿಂಗ್ನ ಹಾಕ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಥರ ಸ್ಟಫಿಂಗ್ನ ಹಾಕ್ಕೊಂಡು ಮಾಮೂಲಿ ನಾವು ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಸ್ಯಾರಿ ನೆರಿಗೆ ಹಾಕ್ತೀವಲ್ವ, ಅದೇ ಥರನೇ ಹಾಕ್ಕೊತಾ ಹೋಗಿ ಫುಲ್ಲು ಇದೇ ಥರನೇ ಹಾಕ್ಕೊಂಡು ಕವರ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ ಈ ಮೋಮೋಸ್ ಮಾತ್ರ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಮೋಮೋಸು. ನೋಡಿ ಈ ಥರ ನೆರಿಗೆ ಥರ ಹಾಕ್ಕೊಂಡು ಇಷ್ಟು ಮಾಡಿದ್ರೆ ಮುಗೀತು. ಇಷ್ಟು ಮಾಡಿ ಈ ಥರ ಸುತ್ಕೊಂಡು ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದುಬಿಡೋಣ. ಈ ಥರ ತೆಗೆದ್ರೆ ನೋಡಿ ಸ್ಟ್ರೀಟ್ ಸೈಡಲ್ಲೇ ಕಾಣಿಸುತ್ತಲ್ವ ಮೋಮೋಸ್, ಇದೇ ಥರನೇ ಇರುತ್ತೆ. ಇಷ್ಟಾದರೆ ನಮ್ಮ ಮೋಮೋಸ್ ಬೇಯೋದಕ್ಕೆ ಅಂತ ರೆಡಿ ಆಗಿಬಿಡುತ್ತೆ. ಸೊ ಇದೇ ಥರನೇ ನಾನು ಎಲ್ಲ ಮೋಮೋಸ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಇಡ್ಲಿ ಪಾತ್ರೆಯಲ್ಲಿ ಮೋಮೋಸ್ನ ಮಾಡ್ತಿರೋದ್ರಿಂದ ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆನ ಹಚ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಎಲ್ಲ ಪ್ಲೇಟ್ಸ್ಗೂ ಹಚ್ಕೊಳ್ಳೋಣ. ಈ ಥರ ಹಚ್ಕೊಳ್ಳೋದ್ರಿಂದ ನಾವೇನು ಮೋಮೋಸ್ನ ಇಡ್ತೀವಲ್ವ ಅದು ಕೆಳಗಡೆ ಅಂಟೋದಿಲ್ಲ. ಹಾಗಾಗಿ ನಾವು ಎಣ್ಣೆನ ಹಚ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಹಚ್ಕೊಂಡಿದ್ದು ಆದಮೇಲೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಮೋಮೋಸ್ನ ಒಂದೊಂದೇ ಇಡ್ತಾ ಹೋಗೋಣ. ನಾನಿಲ್ಲಿ ತೊಗೊಂಡಿರೋ ಕ್ವಾಂಟಿಟೀಲಿ ನನಗೆ ಒಂದು 10 ಮೋಮೋಸ್ ಆಗಿದೆ ಅಷ್ಟೇ. ನೀವು ಎಷ್ಟು ಬೇಕು ಅಂತ ನೋಡಿಕೊಂಡು ಮೈದಾ ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ. ನಮ್ಮ ಮೋಮೋಸ್ ಕುಕ್ ಆಗೋದಕ್ಕೆ ರೆಡಿಯಾಗಿದೆ. ಹಾಗೆ ನಾವೇನು ಕಾಯೋದಕ್ಕೆ ಇಟ್ಟಿದ್ವಿ ನೀರು ಅದೂ ಸಹ ಚೆನ್ನಾಗಿ ಕಾಯ್ದಿದೆ. ಈಗ ನಾವು ರೆಡಿ ಮಾಡ್ಕೊಂಡಿರೋ ಮೋಮೋಸ್ನ ಸ್ಟೀಮ್ಗೆ ಅಂತ ಇಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಫ್ರೈ ಕೂಡ ಮಾಡ್ಕೊಳ್ಬೋದು. ಇದನ್ನು 10 to 20 ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೊಳ್ಳಿ. ಮನೆಯ ಬಕಾಪಕ್ಷಿಗಳು ಮೋಮೋಸ್ ತಿನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ, ತಪ್ಪಲೆ ಮುಂದೆನೇ ಕೂತಿದ್ದಾರೆ. ಏನು ಲಕ್ಷ್ಯ, ಏನು ಬೇಕು ನಿನಗೆ? ವೇಟಿಂಗಾ? ಜಸ್ಟ್ ಫಾರ್ 5 minutes ರೆಡಿ. ಓಕೆ, ಮಕ್ಕಳ ಜೊತೆ ಮಾತಾಡ್ತಾ ಮೋಮೋಸ್ ಕೂಡ ರೆಡಿಯಾಗಿದೆ. ಮೋಮೋಸ್ ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ. ಈ ಥರ ಬಂದರೆ ಮೋಮೋಸ್ ಕಂಪ್ಲೀಟ್ ರೆಡಿಯಾಗಿದೆ ಅಂತಲೇ ಅರ್ಥ. ನಾನಿಲ್ಲಿ 20 ಮಿನಿಟ್ಸ್ ಕುಕ್ ಮಾಡ್ಕೊಂಡಿದ್ದೆ. ನೋಡಿ ಕೆಂಪು ಚಟ್ನಿ ಜೊತೆಗೆ ನಮ್ಮ ಮೋಮೋಸ್ ತಿನ್ನೋದಕ್ಕೆ ರೆಡಿಯಾಗಿದೆ. ತುಂಬಾ ರುಚಿಯಾಗಿ ಬಂದಿತ್ತು. ಈಗ ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಕೆಂಪು ಚಟ್ನಿ ಹಾಗೂ ಮಯೋನೀಸ್ ಜೊತೆಗೆ ಮೋಮೋಸ್ ಸವಿಯಲು ಸಿದ್ಧವಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಮೊದಲನೇದಾಗಿ ಇದು ಯಾವ ಥರ ಕುಕ್ ಆಗಿದೆ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿಯೇ ಕುಕ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯಿತು ಮೋಮೋಸ್ ಮಾತ್ರ.
ಈಗ ಕೆಂಪು ಚಟ್ನಿ ಜೊತೆಗೆ ಒಂದು ಬೈಟ್ ತೊಗೋತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದ್ಸಲಿ ನೀವು ಟ್ರೈ ಹಾಯ್ ಮಾಡಲೇಬೇಕು. ಲಕ್ಷಯ್, ಟೇಸ್ಟ್ ಮಾಡಿ ನೋಡು ಹೆಂಗಿದೆ ಅಂತ. ಕರೆಕ್ಟಾಗಿ ಹೇಳಬೇಕು. ನನ್ನ ಮಗ ನೋಡಿ ಸೂಪರ್ ಆಗಿದೆ ಅಂತೆ. ಥ್ಯಾಂಕ್ ಯು. ಹೆಂಗೈತೆ ಲಕ್ಷಯ್? ಚೆನ್ನಾಯ್ತಾ?